ಎಲೆಮರೆ ಕಾಯಿಗಳು ಅಂತ ಅಂದ್ಬಿಟ್ಟು ಏನು ಸೇವೆ ಮಾಡ್ತಾ ಇರ್ತಾರೆ ಅಥವಾ ಕಷ್ಟದಲ್ಲಿ ಬದುಕನ್ನು ಕಟ್ಕೊಂಡು ಜನರಿಗೆ ಒಂದು ಆದರ್ಶ ಜೀವನ ಒಂದು ನಡೆಸ್ತಾ ಇರ್ತಾರೆ ಅಂಥವರ ಒಂದು ಹುಡುಕಾಟದಲ್ಲಿ ನಮ್ಮ ಚಾನಲ್ ಯಾವಾಗಲೂ ಹೋಗ್ತಾ ಇರತ್ತೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತು. ಅಂಥ ಒಂದು ಸುಸಂದರ್ಭ ನನಗೆ ಮತ್ತೊಂದು ಕಂಡು ಬಂದಿರೋದು ನನ್ನ ಸೌಭಾಗ್ಯ ಅಂತಲೇ ಹೇಳ್ಬೋದು. ತೀರ್ಥಹಳ್ಳಿಯಿಂದ ಒಂದು 12-13 ಕಿಲೋಮೀಟ್ರಲ್ಲಿ ಒಂದು ಹಾರಗೊಳಿಗೆ ಅಂತ ಒಂದು ಕುಗ್ರಾಮ. ನನ್ನ ಅಜ್ಜ ಅಜ್ಜಿಯ ಮನೆ ಕೂಡ ಹೌದು. ಅದೊಂದು ಖುಷಿ ಇದೆ ನನಗೆ ಹೇಳಲಿಕ್ಕೆ. ಮತ್ತೊಂದು ವಿಚಾರ ನನಗೆ ಹೇಳಲಿಕ್ಕೆ ನಿಮ್ಮ ಜೊತೆಲಿ ಹಂಚ್ಕೊಳ್ಳಿಕ್ಕೆ ಒಂದು ಸದಾವಕಾಶ ನನ್ನ ಚಾನಲಲ್ಲಿ ಸಿಕ್ತು ಅಂತ ಅಂದ್ಬಿಟ್ಟು ನನಗೆ ಅದೊಂದು ಸಂತೋಷ. ಕಾರಣ ನಾನು ತೆಪ್ಪೋತ್ಸವಕ್ಕೆ ನಾನು ಬರ್ತೀನಿ. ಆಗ ಅಲ್ಲಿ ಕೆಲವು ಕಾರ್ಯಕರ್ತರು ಎಷ್ಟು ಅವರನ್ನು ಆ ಕೆಲಸದಲ್ಲಿ ಅಳವಡಿಸ್ಕೊಂಡು ಪೂರಾ ತೆಪ್ಪೋತ್ಸವವನ್ನು ಅವರೇ ಕಂಟ್ರೋಲ್ ಮಾಡಿ ಜನಗಳಿಗೆ ಒಂದು ಒಳ್ಳೆಯ ಒಂದು ಇದು ಕೊಡ್ತಾಯಿದ್ರು. ಅಂದರೆ ಅವರು ಪ್ರೊಟೆಕ್ಷನ್ ಇರ್ಬೋದು, ಅವ್ರು ಮಾಡ್ತಕ್ಕಂಥ ಸೇವೆ ನೋಡಿ ನಿಜ ನನಗೆ ಭಾಳ ಖುಷಿ ಕೊಡ್ತು ರೀ. ಯಾಕೆ ನಮ್ಮ ಈ ಟೀಮ್ನ ನಿಮ್ಮ ಜೊತೆಯಲ್ಲಿ ಪರಿಚಯ ಮಾಡಿಕೊಟ್ಟು ನಾನು ಅವ್ರ ಜೊತೆಲಿ ಸ್ವಲ್ಪ ಮಾತಾಡಬಾರ್ದು ಅಂತ ಅಂದ್ಬಿಟ್ಟು ನನ್ನ ಮನಸ್ಸಿಗೆ ಬರುತ್ತೆ. ಯಾವುದೋ ಒಂದು ಕಾರಣದಿಂದ ನನ್ನ ತಮ್ಮನ ಹತ್ರ ಮಾತಾಡ್ಬೇಕಾದ್ರೆ ಹೀಗೆ ಬರುತ್ತೆ. ಅವ್ರು ಎಷ್ಟು ಕೆಲಸ ಮಾಡ್ತಾಯಿದ್ರು, ನನ್ನ ಹತ್ರ ಅವ್ರದ್ದೊಂದು ಫೋಟೋ ಸಹ ಇಲ್ಲ ನನಗೆ ಚಾನಲಲ್ಲಿ ಹಾಕೋಕ್ಕೆ. ನಂಗೆ ತುಂಬ ಬೇಜಾರಾಗ್ತಾಯಿದೆ ಅವರೆಷ್ಟು ಹೆಲ್ಪ್ ಮಾಡಿದ್ರು ಅವತ್ತು ಅಂತೇಳಿ. ನನಗೆ ಒಂದು ಅವಕಾಶ ಕೊಟ್ಟರು, ಬನ್ನಿ ನಾವು ನಿಮ್ಮ ಜೊತೆನಲ್ಲಿ ಕೂತ್ಕೊಂಡು ಮಾತಾಡ್ತೀವಿ ಅಂತ. ಮುತ್ತಿನಂಥ ಮಾತು ರೀ. ನಮ್ಮ ಜನಗಳಿಗೋಸ್ಕರ ಸಮಾಜ ಸೇವೆ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಮನಸ್ಸುಳ್ಳ ಒಂದು ವ್ಯಕ್ತಿತ್ವಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಆಸೆ. ಅದೇ ರೀತಿಯಲ್ಲಿ ನನ್ನ ಚಾನಲಲ್ಲಿ ದಿನ ದಿನ ಒಂದೊಂದು ಮುತ್ತುಗಳು ನನ್ನ ಎದುರುಗಡೆ ಬರ್ತಾ ಇದೆ. ಅವರ ಲೈಫ್ ಸ್ಟೈಲ್ ಹೇಗಿದೆ, ಅವ್ರು ಯಾಕೆ ಈ ಸಂಘಕ್ಕೆ ಬಂದರು, ಯಾಕೆ ಈ ರೀತಿ ಸಮಾಜ ಸೇವೆ ಮಾಡಲಿಕ್ಕೆ ಅವ್ರ ಮನಸ್ಥಿತಿ ಒಪ್ಕೊಳ್ತು. ಸ್ಪೆಷಲಿ ನನಗೆ ಖುಷಿ ಕೊಡೋದು ಹಾರಗೊಳಿಗೆ ಅಂತ ಕುಗ್ರಾಮದಲ್ಲಿರ್ತಕ್ಕಂಥ ಒಂದು ಮುತ್ತುಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ತೀರ್ಥಹಳ್ಳಿಯಿಂದ ಒಂದು 12-13 ಕಿಲೋಮೀಟ್ರದಲ್ಲಿ ನಾನು ನಿಂತಿದ್ದೀನಿ ಇವಾಗ. ಒಂದು ವಿಶೇಷ ಏನು ಅಂತಂದರೆ, ನನ್ನ ಅಜ್ಜ ಇರ್ತಕ್ಕಂಥ ಒಂದು ಕಾಲದಲ್ಲಿಂದ ಈ ಶಾಲೆ ಇದೆ. ನಾನು ಆವಾಗ ನೋಡಿರ್ತಕ್ಕಂಥ ಶಾಲೆ ಬೇರೆ, ಈಗ ಈ ಅಭಿವೃದ್ಧಿಗೊಂಡು ತುಂಬ ಚೆನ್ನಾಗಿದೆ. ನನ್ನ ಹಿರಿಯರೆಲ್ಲ ಓದಿರ್ತಕ್ಕಂಥ ಶಾಲೆ ಕೂಡ ಹೌದು. ಅದೇ ಶಾಲೆಯಲ್ಲಿ ಇವರನ್ನು ಭೇಟಿ ಮಾಡ್ತಿರೋದು ಇನ್ನೊಂದು ವಿಶೇಷತೆ ಅಂತ ಹೇಳ್ಬೋದು. ಬನ್ನಿ ಅವರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ ಎಲ್ರಿಗೆ. ಮುತ್ತಿನಂಥ ಮಾತು ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಬಹುಶಃ ನೀವು ಇಲ್ಲಿ ಓದಿದ್ದೀರಾ ಅನ್ಸುತ್ತೆ. ಎಷ್ಟು ಜನ ಓದಿದ್ರೆ ಅಲ್ಲಿ? ಎಲ್ಲರೂ ಇದ್ರಲ್ಲೇ. ಓ ಸೂಪರ್. ಹಾರಗೊಳಿಗೆ ಶಾಲೆಯಲ್ಲಿ ಓದಿರ್ತಕ್ಕಂಥವ್ರು ಎಲ್ಲರೂ. ನಿಮ್ಗೆ ಇನ್ನೂ ಒಂದು ವಿಷಯ ಹೇಳ್ತೀನಿ. ನಾನು 2ನೇ ತರಗತಿ ಏನು ಓದಿದ್ದೀನಿ ಇದೇ ಶಾಲೆಯಲ್ಲೇ ಓದಿರೋದು ನಾನು. ನಮ್ಮ ಅಜ್ಜ ಅಜ್ಜಿ ಇಲ್ಲೇ ಇದ್ದರು. ನಮ್ಮ ಚಿಕ್ಕಪ್ಪಂದಿರೆಲ್ಲ ಇಲ್ಲೇ ಓದಿ 9 ಜನ ಚಿಕ್ಕಪ್ಪಂದಿರೋರು, 9 ಜನನೂ ಇಲ್ಲೇ ಓದಿರೋರು. ಬಟ್ ಇದು ನನ್ನ ಲೈಫಲ್ಲಿ ಮೆಮೊರಿ ಹಾಗೇ ಇದೆ. ನಾನಿರ್ತಕ್ಕಂಥ ಶಾಲೆನೇ ಬೇರೆ ಇತ್ತು, ಆದರೆ ಈಗ ಅಭಿವೃದ್ಧಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಶಾಲೆ. ತುಂಬ ಖುಷಿ ಆಗ್ತದೆ. ರಾಘವೇಂದ್ರ, ನೀವು ಕೃಷಿಕರ ಸರ್? ನೀವು ಕೃಷಿ ಬಿಟ್ಟು ಬೇರೆ ಏನಾದ್ರು ಉದ್ಯೋಗ ಮಾಡ್ತೀರಾ? ಹಾಂ ಹಾಂ, ಓಕೆ. ಈ ಕೆಲಸ ತೃಪ್ತಿ ಕೊಟ್ಟಿದೆ ನಿಮಗೆ? ಹ್ಞೂ. ಕಿರಣ್, ನೀವೇನು ಮಾಡ್ಕೊಂಡಿದ್ದೀರಾ ಸರ್? ಏನು ಓದಿದ್ದೀರಾ? ಓ ಸೂಪರ್. ಹ್ಞೂ. ಓ, ನಿಮ್ಗೆ ಗೊತ್ತಾ, ಹಾರಗೊಳಿಗೆಲ್ಲಿ ಒಬ್ಬರು ಪೋಸ್ಟ್ ಮಾಸ್ಟರ್ ಇದ್ದರು. ಬಹುಶಃ ಅವ್ರಿಗೆ ಇವಾಗ ಏಜ್ ಆಗಿದೆ ಅಂತ ಕಾಣುತ್ತೆ. ನಾನು ಅವ್ರನ್ನ ನೋಡಿ ಬೆಳೆದಿರೋಳು. ಅವ್ರಿಗೆ ಬಹುಶಃ ಕಣ್ಣು ಕಾಣಿಸೋದಿಲ್ಲ ಅಂತ ಕೇಳಿಬಿಟ್ಟೆ. ನಿಮ್ಮವರು? ಹೌದು. ಅವರು ಇಲ್ಲಿ ಪೋಸ್ಟ್ ಆಫೀಸಲ್ಲಿ ಬಂದು ಅವರು ಸೈಕಲ್ ತುಳ್ಕೊಂಡು ಹೋಗೋರು ಸರ್. ಮನೆಗೂ ಅವ್ರು ನಡ್ಕೊಂಡು ಹೋಗಿ ಪತ್ರಗಳನ್ನ ಕೊಟ್ಟಿರೋದು ನನಗೆ ಇನ್ನೂ ನೆನಪಿದೆ. ಅದು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಆಗಿನ ಪೋಸ್ಟ್ ಆಫೀಸ್ ಬೇರೆ ಇತ್ತು, ಈಗಿನ ಒಂದು ಮೊಬೈಲ್ ಯುಗ ಬೇರೆನೇ ಒಂದು ಈಗ ಕರ್ಕೊಂಡು ಹೋಗ್ಬಿಟ್ಟಿದೆ. ಭರತ್, ನೀವೇನು ಮಾಡ್ಕೊಂಡಿದ್ದೀರಾ ಸರ್? ಇವರನ್ನು ನೋಡಿ ನೀವು ಪ್ರೇರೇಪಿತರಾಗಿ ನೀವು ಈ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರಿ. ಸೆಕೆಂಡ್ PUC ಅಂತಂದ್ರೆ ನೀವು ಎಲ್ರಿಗಿಂತ ಜೂನಿಯರಾ? ಹೌದಾ? ಓ ಸೂಪರ್. ಅಶ್ವಥ್, ನೀವು ಎಲ್ಲಿಯವರು? ಹೊಳೆಗದ್ದೆ. ಓಕೆ. ನೀವೇನು ಮಾಡ್ಕೊಂಡಿದ್ರೆ? ಕೃಷಿನೇನಾ? ಓಕೆ. ಏನು ಮಾಡ್ಕೊಂಡಿದ್ದೀರಿ? ಕೊನೆ ಕೆಲಸ. ಏನು ಓದಿದ್ದೀರಾ ಸರ್? ಓಕೆ. ಉದಯ್ ಅಂತ ಹೇಳಿ ಸರ್. ನಿಮ್ಮ ಮಂಜುನಾಥ್ ಅಂತೇಳಿ. ನೀವು ಅಡಿಕೆ ಬೇಸಾಯ ಏನಾದ್ರು ಮಾಡ್ತೀರಾ? ಗಿರೀಶ್. ಓಕೆ. ಚಂದ್ರಶೇಖರ್ ಸರ್. ನೀವೆಲ್ಲರೂ ಕೃಷಿಕರೇ ಹಾಗಾದ್ರೆ? ಏನು ಹೊರಗಡೆ ಕೆಲಸ ಮಾಡ್ತಾ ಇಲ್ಲ ಹಾಗಾದ್ರೆ? ಮನೆಯಲ್ಲಿ ಏನು ಜಮೀನಿದೆ ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಸರ್? ಕೂಲಿ ಕೆಲಸ ಮಾಡ್ಕೊಂಡವರು ಇದ್ದಾರೆ. ಓಕೆ.
ನೀವೊಂದು ಉದಾಹರಣೆ, ಕೂಲಿ ಕೆಲಸ ಮಾಡಿಕೊಂಡು ಇಂಥ ಒಂದು ಅದ್ಭುತ ಕೆಲಸನೂ ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿ ನೀವೇ. ನಿಮ್ಮನ್ನು ತೆಪ್ಪೋತ್ಸವದಲ್ಲೇ ನೋಡಿದ್ದು, ಅಷ್ಟು ಡೆಡಿಕೇಶನ್ ಸರ್ ನಿಮಗೆ ನಿಮ್ಮ ಕೆಲಸದ ಮೇಲೆ ಅಂತ. ಯಾಕಂದರೆ ನನಗೆ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು. ಯಾಕಂದರೆ ಅಷ್ಟು ಜನ ಇದ್ದಾರೆ, ಎಲ್ಲೆಲ್ಲಿಂದನೂ ಬಂದಿದ್ದಾರೆ ಸರ್. ಬೆಂಗಳೂರು, ಬಾಂಬೆ, ಮಂಗಳೂರು ಅಂತ ಹೇಳ್ಬಿಟ್ಟು ಜನ ಸೇರಿದ ಅಷ್ಟಿಷ್ಟಲ್ಲ. ಆದರೆ ಅಷ್ಟು ಜನ ಪೊಲೀಸರು ಅವರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಅದು ನಿಜ. ಅದರ ಜೊತೆಗೆ ನಿಮ್ಮದೊಂದು ಟೀಮ್ ಇತ್ತಲ್ಲ ಅಲ್ಲಿ, ನಿಜವಾಗ್ಲೂ ಖುಷಿ ಕೊಡ್ತಾ ಇತ್ತು ನನಗೆ. ಈ ಕೇಸರಿ ಬಣ್ಣನೇ ಅಲ್ಲಿ ಮಿಂಚ್ತಾ ಇತ್ತು ಅಂತ ಅನಿಸುತ್ತೆ. ಶ್ರೀರಾಮನ ರಕ್ಷೆ ನಿಮ್ಗೆಲ್ಲರಿಗೂ ಇದೆ ಅಂತ ಅನಿಸ್ತಾ ಇತ್ತು ನನಗೆ. ನೀವು ಅಲ್ಲಿ ಕೆಲಸ ಮಾಡಬೇಕಾದ್ರೆ ತುಂಬ ಖುಷಿ ಕೊಡ್ತು ನನಗೆ. ಅದು ನಮ್ಮ ಗ್ರಾಮದವರೇ ಇಷ್ಟೊಳ್ಳೆ ಸಂಘ ಕಟ್ಕೊಂಡಿದ್ದಾರೆ ಅಂತಂದರೆ ನಾವು ನಿಜವಾಗ್ಲೂ ಬೇರೆ ಗ್ರಾಮಗಳಿಗೆ ನಾವು ಆದರ್ಶ ಗ್ರಾಮ ಆಗಿ ಬದುಕ್ತಿದ್ದೀವಿ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ ನನಗೆ. ಯಾಕೆ ಇದು ಶುರು ಆಯಿತು? ಯಾವುದಕ್ಕೋಸ್ಕರ ನಾವು ಈ ಥರ ಪ್ಲ್ಯಾನ್ ಮಾಡಿದ್ರಿ, ಈ ಥರ ನಮ್ಮ ಸಂಘ ಕಟ್ಟಬೇಕು, ನಾವು ಹಳ್ಳಿಯವರೇ ಆಗಿರ್ತಕ್ಕಂಥ ಮಕ್ಕಳೆಲ್ಲ ಒಟ್ಟು ಮಾಡಿಕೊಂಡು ನೀವು ಈ ಸಂಘನ ಕಟ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಮನಸ್ಸು ಮಾಡಿದ್ದು ಹೇಗೆ ಅಂತ? ಮೇಡಮ್, ಅದು ಪೂಜ್ಯರ ಕನಸು. ಅದು ನಾವು ಈ ಸಂಘದಲ್ಲಿ ಸ್ವಲ್ಪ ಪ್ರಗತಿ ನಿಧಿ ತಗೊಂಡು ಒಂದು 10 ವರ್ಷದಿಂದ ವ್ಯವಹಾರ ಮಾಡ್ತಿದ್ದು. ಆದರೆ ನಮಗೆ ಈ ಥರ ಸೇವೆ ಮಾಡೋಕ್ಕೆ ಅವಕಾಶ ಮಾಡಿರೋದು ನಮಗೆ ಈಗ ಒಂದು 6 ತಿಂಗಳಿಂದ ನಮ್ಮ ತೀರ್ಥಹಳ್ಳಿ ಯೋಜನಾಧಿಕಾರಿಗಳು ಇದಕ್ಕೆ ನಮಗೆ ಸಹಕಾರ ಮಾಡಿರ್ತಾರೆ. ಅವ್ರು ಬಂದು ನಮ್ಗೆ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಕೊಟ್ಟರು. ಅದಕ್ಕೆ ನಮ್ಮ ಎಲ್ಲ ಒಂದು 15 ಜನ ತಂಡದವರು ಸಹಕಾರ ಒಟ್ಟಿನಲ್ಲಿ ಸೇರಿ ಮಾಡೋಣ ಅಂಥೇಳಿ ಒಂದು ಒಟ್ಟಾಗಿ ಚಾಲನೆ ಮಾಡ್ತೀರಾ? ಗೌರ್ಮೆಂಟ್ ವತಿಯಿಂದ ಮಾಡ್ತಕ್ಕಂಥದ್ದು ಅಥವಾ ನೀವು ಸ್ವಯಂ ಕೃತವಾಗಿ ನೀವು ಮಾಡ್ತಕ್ಕಂಥ? ಸ್ವಯಂ ಆಗಿ ಮಾಡ್ತಿರೋದು. ಗೌರ್ಮೆಂಟ್ ಇಂದ ನಮ್ಗೆ ಏನೂ ಇಲ್ಲ, ಅನುದಾನ ಆ ಥರ ಏನು ಬರೋದಿಲ್ಲ. ಏನು ಬರಲ್ಲ. ಆಶೀರ್ವಾದ. ಅವ್ರ ಕನಸಲ್ಲಿ ನಾವು ಸಣ್ಣ ಒಂದು ಅಳಿಲ್ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಸವಾನಿ ಸೌರ ವಿಪತ್ತು ಘಟಕ ಅಂತೇಳಿ ನಾವು ಇದನ್ನು ಇಟ್ಕೊಂಡು ತಂಡ ರಚನೆ ಮಾಡ್ಕೊಂಡಿದ್ದೀವಿ. ಬಸವಾನಿ ಘಟಕ. ಇದರಲ್ಲಿ ನಮಗೆ ಧರ್ಮಸ್ಥಳ ಯೋಜನೆಯಿಂದ ನಮ್ಮ ಯೋಜನಾಧಿಕಾರಿಗಳು ನಮಗೆ ಈ ಸಮವಸ್ತ್ರ ಆಗಲಿ, ನಮಗೆ ಏನು ಸಲಕರಣೆಗಳು ಬೇಕು ಅವೆಲ್ಲವುಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಧರ್ಮಸ್ಥಳದವರೇ ನಿಮ್ಮನ್ನು ಅಪ್ರೋಚ್ ಮಾಡ್ತಾರ? ಅವರೇ ಹೇಳ್ತಾರೆ. ನಿಮ್ ತರ ಬೇರೆ ಬೇರೆ ಗ್ರಾಮಗಳಲ್ಲಿ ಇದ್ದಾರೆ? ನಮ್ಮ ತೀರ್ಥಹಳ್ಳಿ ತಾಲೂಕಲ್ಲಿ ಒಟ್ಟು 9 ಘಟಕಗಳು ಇದಾವೆ. 150 ಜನ ಸ್ವಯಂ ಸೇವಕರು ಇದ್ದೇವೆ. ಹೈಯೆಸ್ಟ್ ಅಂತ ಹೇಳಿದ್ರೆ ನಮ್ಮ ಇದರ ಘಟಕದಲ್ಲಿ 15 ಜನ ಸ್ವಯಂ ಸೇವಕರಾಗಿ ಒಳ್ಳೆ ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀರಾ. 15 ಜನ ಸುತ್ತಮುತ್ತಲೇ ಇರೋದಾ ಅಥವಾ ಹಾರಗೋಳಿಗೆ? ಇಲ್ಲ, ಸುತ್ತಮುತ್ತ. ಈಗ ಹೊಸ ವಿಹಾರದಲ್ಲಿ ಸ್ವಲ್ಪ ಜನ ಇದ್ದೀವಿ, ಹಳ್ಳಿ ಮಟ್ಟದಲ್ಲಿ ಸ್ವಲ್ಪ ಜನ ಇದ್ದೀವಿ, ಹಾರಗೋಳಿಗೆ ಸ್ವಲ್ಪ ಜನ ಇದ್ದೀವಿ. ಗ್ರಾಮೋದ್ಯೋಗ ವತಿಯಿಂದ ನಿಮ್ಗೆ ಬೇರೆ ಇನ್ನೇನಾದ್ರೂ ಸೌಲಭ್ಯಗಳು ಸಿಗ್ತಾ ಇದೆ? ಈಗ ನಾವು ಈಗ ಒಂದು 7-8 ಕಿಲೋಮೀಟರ್ ಹೊರಗಡೆ ಹೋಗಿ ಸರ್ವಿಸ್ ಮಾಡ್ತೀವಿ, ಸುತ್ತಮುತ್ತ ಸರ್ವಿಸ್ ಮಾಡ್ತೀವಿ. ಅದಕ್ಕೆ ಪೆಟ್ರೋಲ್ ಖರ್ಚಿಗೆ ಅಂತೇಳಿ ಸ್ವಲ್ಪ ಬತ್ತಿ ಅಂತ ಕೊಡ್ತಾರೆ. ಆಮೇಲೆ ಬೇರೆ ಏನು ಸೌಲಭ್ಯಗಳು ಇನ್ನು ಇವತ್ತಿನವರೆಗೆ ಯಾವುದು ಇಲ್ಲ. ನಿಮ್ಮ ಘಟಕದ ಹೆಸರು ಅಥವಾ ನಿಮ್ಮ ಲೋಗೋ ಏನಿದೆ, ಶೌರ್ಯ ಅಂತ ಅಂದ್ಬಿಟ್ಟು ಕಾಣಿಸ್ತಾ ಇದೆ, ಆ ಲೋಗೋ ಬಗ್ಗೆ ಏನಾದ್ರು ಹೇಳ್ಬೋದಾ? ಮಂಜುನಾಥ ಸ್ವಾಮಿ ಕೊಟ್ಟಿರೋ ಪ್ರಸಾದ ಅಂತ ತಿಳ್ಕೊಂಡು ನಾವು ಇದನ್ನ ಕೆಲಸ ನಿರ್ವಹಿಸ್ತಾ ಇದ್ದೀರಾ, ಕೆಲಸ ಮಾಡ್ತೀವಿ. ಈ ಲೋಗೋದ್ರಲ್ಲಿ ಶೌರ್ಯ ಅಂತ ಅಂದ್ಬಿಟ್ಟು ಬರ್ಲಿಕ್ಕೆ ಕಾರಣ ಏನು? ಹಾರಗೋಳಿಗೆ ಗ್ರಾಮ ಏನು ಬಸವಾನಿ ಘಟಕ ಏನಿದೆ ಆ ಟೀಮಿಗೆ ಮಾತ್ರ ಶೌರ್ಯ ಅಂತ ಹೆಸರು ಕೊಟ್ರ ಅಥವಾ ಬೇರೆ ಎಲ್ಲಾ ಟೀಮಿಗೂ ನಿಮ್ಮ ಜೊತೆಲಿರೋ ಶೌರ್ಯ ಅಂತ ಇದೆ? ನೀವ್ ಇದ್ರಲ್ಲಿ ಸಲ್ಲಿಸ್ತಕ್ಕಂಥ ಸೇವೆ ಏನು? ಈಗ ಹೆಚ್ಚಾಗಿ ಇದರಲ್ಲಿ ನಮಗೆ ತುರ್ತು ಸೇವೆ, ಆಪತ್ತು ಸೇವೆಗೆ ಅಂತೇಳಿ ನಮಗೆ ಇದನ್ನ ತಂಡ ಕಟ್ಟಿಕೊಟ್ಟಿದ್ರು. ಈ ಭಾಗದಲ್ಲಿ ನಮಗೆ ತುರ್ತು ಸೇವೆಗಳು ಬಹಳ ಕಡಿಮೆ ಇದೆ. ಹಾಗಾಗಿ ಸಮಾಜ ಸೇವೆ ಮಾಡೋಂಥದ್ರಲ್ಲಿ ಇದರಲ್ಲಿ ನಾವು ಬಹಳ ಇದರಲ್ಲಿ ನೀವು ಖುಷಿಯಿಂದ ಈ ಟೀಮಿಗೆ ಜಾಯ್ನ್ ಆಗಿದ್ದು ಅಂತ ಹೇಳಿ. ಓಕೆ, ಇನ್ನೊಂದು ವಿಷಯ ಕೇಳಬೇಕು ಅಂತಂದ್ರೆ, ನಿಮ್ಮ ಹತ್ರ ಈಗಿನ ಒಂದು ಜನರೇಷನ್ ಏನಿದೆ, ಅವರು ಬೇರೆ ಬೇರೆ ಉದ್ಯೋಗಗಳನ್ನ ಹರಿಸ್ಕೊಂಡು ಹೋಗ್ತಾರೆ. ಅವರ ಹೊಟ್ಟೆಪಾಡಿಗೋಸ್ಕರ ಊರು ಬಿಟ್ಟು ಹೋಗ್ತಾರೆ. ಮನೆ ಮಾಡೋದು, ಕಾರ್ ತಗೊಳ್ಳೋದು, ಅವ್ರದ್ದೇ ಆಗಿರ್ತಕ್ಕಂಥ ಜಮೀನು ಕಟ್ಕೊಳ್ಳೋ ಅಂತ ಒಂದು ಕನಸನ್ನು ಕಟ್ಕೊಂಡು ಹೋಗ್ತಕ್ಕಂಥ ಒಂದು ಕಾಲದಲ್ಲಿ ನೀವು ಸಮಾಜ ಸೇವೆಗೆ ಇಳಿತೀರಾ ಇಷ್ಟು ಜನ. ಅದು ಹೇಗೆ ಪ್ರೇರೇಪಿಸ್ತು ಅಂತ ಹೇಳಿ. ಯಾಕಂತಂದರೆ ಹೊರಗಡೆ ಬಂದಾಗ 4 ಜನ ಕೂತಾಗ, ಕಾಫಿನೋ ಟೀ ಕುಡಿತಾ ಕೂತಾಗ ನಾವು ದೇಶದ ಬಗ್ಗೆ ಮಾತಾಡ್ತೀವಿ, ಆಮೇಲೆ ನಮ್ಮ ಬಗ್ಗೆ ಮಾತಾಡ್ತೀವಿ, ಅಲ್ಲಿಂದ ಹೊರಟ್ಬಿಡ್ತೀವಿ ಒಂದು 5-10 ನಿಮಿಷ. ಅದರ ನಂತರ ಏನೂ ಮಾಡೋದಿಲ್ಲ ನಾವು. ಆದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತಂದರೆ, ನಿಮ್ಮನ್ನು ನಾನು ತೆಪ್ಪೋತ್ಸವದಲ್ಲಿ ನೋಡುವಾಗ ತೆಪ್ಪೋತ್ಸವನೇ ನೀವೇ ಅರೇಂಜ್ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ನೀವು ಅಲ್ಲಿ ಸೇವೆ ಕೊಡ್ತಾಯಿದ್ರಿ. ನಂಗೆ ಅದು ನೋಡಿ ತುಂಬ ಖುಷಿ ಆಯಿತು. ನಿಮಗೆ ಈ ಸೇವೆನೇ ಮಾಡಿಕೊಂಡು ನಮ್ಮ ಹಳ್ಳಿನಲ್ಲೇ ನಾವು ನಮ್ಮನ್ನು ಗುರುತಿಸ್ಕೊಳ್ಬೇಕು ಅನ್ನೋ ಒಂದು ಮನೋಭಾವನೆ ಹೇಗೆ ಬಂತು ಅಂತ? ನಮಗೆ ಹಿಂದಿನ ಕಾಲದಲ್ಲೆಲ್ಲ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ದಾರಲ್ಲ, ಒಳ್ಳೊಳ್ಳೆ ಹೆಸರು ಮಾಡ್ಕೊಂಡು ಏನೋ ಸಾಧನೆ ಮಾಡ್ತಾಯಿದ್ರು. ಅವರೆಲ್ಲ ಮಾಡೋದು ನೋಡಿ ನಾವು ಈಗ ಈ ಸಣ್ಣ ಪುಟ್ಟ ಸೇವೆನಾದ್ರು ನಮ್ಮ ಊರಿನಲ್ಲಿ ಮಾಡ್ಕೊಂಡು ಒಂದು ನೆಕ್ಸ್ಟ್ ನಮ್ಮ
ಪೀಳಿಗೆಗೆ ಸ್ವಲ್ಪ ಹೆಸರು ಮಾಡೋಣ ಅಂತೇಳಿ ಒಂದು ಮನಸ್ಸಾಯಿತು. ಹಾಗಾಗಿ ನಾವು ಈ ಸಂಘಕ್ಕೆ ಸೇರ್ಕೊಂಡು ಅದರಲ್ಲಿ ಪೂಜ್ಯರ ಆಶೀರ್ವಾದದಿಂದ ಇವೆಲ್ಲವೂ ನಡೀತಾ ಇದ್ದಾವೆ. ಈಗ ನಮ್ಮ ಟೀಮ್ನಲ್ಲಿ ಎಲ್ಲರೂ ಆರ್ಥಿಕವಾಗಿ ಭಾಳ ಕಷ್ಟದಲ್ಲೇ ಇರೋರು. ಈಗ ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಸಂಜೆನೆ ಮನೆ ಬರೋವಂಥ ಈ ನಮ್ಮ ಸೇವೆ ಏನಂತೇಳಿದ್ರೆ ಬೆಳಿಗ್ಗೆ ನಮ್ಮ ಬಿಡುವಿನ ಟೈಮಲ್ಲಿ ಆ ಟೈಮಲ್ಲಿ ಈ ಸೇವೆ ಸಮಾಜ ಸೇವೆ ಮಾಡ್ಕೊಂಡು ಇರ್ತೀವಿ. ತುರ್ತು ಪರಿಸ್ಥಿತಿಗಳಿದ್ದಾಗ ಯಾವುದೇ ಕೆಲಸಗಳಿದ್ರೂ ಅದನ್ನು ನಿಲ್ಲಿಸ್ಕೊಂಡು ತುರ್ತು ಸೇವೆಗೆ ಬರ್ತೀವಿ. ತುರ್ತು ಸೇವೆ ಅಂತ ಹೇಳಿದ್ರೆ ಯಾವ್ಯಾವ ರೀತಿ ಸೇವೆಗಳು ಇದರಲ್ಲಿ ಅಡಗಿರುತ್ತೆ? ಈಗ ಕರೆಂಟ್ ವಿದ್ಯುತ್ ತಂತಿ ಮೇಲೆ ಮರ ಬೀಳೋವಂಥದ್ದು, ಮಳೆಗಾಲದಲ್ಲಿ ರಸ್ತೆ ಮೇಲೆ ಮರ ಬೀಳುವಂಥದ್ದು, ರಸ್ತೆ ಮೇಲೆ ಬದಿಯಲ್ಲಿ ಜಾನುವಾರು ಬಿದ್ದು ಸತ್ತೋಗಿರೋವಂಥದ್ದು, ಯಾವುದೇ ಆಗಲಿ ಸುಮಾರು ಸರ್ವಿಸ್ ಮಾಡಿದ್ವಿ ನಾವು. ತುರ್ತು ಸೇವೆ ಅಂತ ಹೇಳಿದ್ರೆ ಈಗ ಒಂದು 6 ತಿಂಗಳಲ್ಲಿ ಒಂದು 100-150 ಸೇವೆ ಮಾಡಿದ್ವಿ. ಆಮೇಲೆ ಸಮಾಜ ಸೇವೆ ಬಹಳ ಮಾಡಿದ್ವಿ. ಉದಾಹರಣೆಗೆ ಇದರಲ್ಲಿ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ ನಾವೇ ಓದಿರ್ತಂಥ ಶಾಲೆ ಇದು. ಒಂದು 150 ಜನ ಮಕ್ಕಳಿಗೆ ಪುಸ್ತಕ, ಪೆನ್ನು, ಪೆನ್ಸಿಲ್ ಎಲ್ಲ ಕೊಟ್ಟಿದ್ದೀವಿ. ಅಂಗನವಾಡಿ ಮಕ್ಕಳಿಗೆ ಕೊಟ್ಟಿದ್ದೀವಿ. ಒಂದು 25-30 ಸಾವಿರ ರೂಪಾಯಿ ಅಮೌಂಟ್ ನಮ್ಮ ಟೀಮ್ನವರೇ ಒಟ್ಟು ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಅದ್ಭುತ. ಜನವರಿಲಿ ಒಂದು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭಜನಾ ಕಾರ್ಯಕ್ರಮ ಇಟ್ಕೊಂಡಿದ್ದು. $1.5 ಲಕ್ಷ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಒಂದು 1000 ಜನ ಬಂದಿರು. 1000 ಜನ ಸೇರಿಸ್ಕೊಂಡು ಅವರಿಗೆ ಅನ್ನ ಸಂತರ್ಪಣೆ ಮಾಡಿ ಕಾರ್ಯಕ್ರಮ ಇತಿಹಾಸದಲ್ಲಿ ನಮ್ಮ ಈ ಸುತ್ತಮುತ್ತ ಗ್ರಾಮದಲ್ಲಿ ಈ ಕಾರ್ಯಕ್ರಮ ನಡೆದಿರೋದು. ಇನ್ನೊಂದು ವಿಶೇಷವಾದ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ನೀವು ಇಷ್ಟು ದಿನ ಇಷ್ಟು ಸೇವೆಗಳನ್ನ ಮಾಡಿದ್ದೀರಾ. ನಿಮ್ಮ ಟೀಮಿಗೆ ನೀವು ಒಂದು 15 ಜನ ಇದ್ದೀರಾ. ನಮಗಿದು ಮಾಡಿದ್ರಿಂದ ನಮ್ಗೆ ಆತ್ಮತೃಪ್ತಿ ಕೊಡ್ತು, ಈ ಸೇವೆಯಲ್ಲಿ ಇದ್ದು ನಮ್ಗೆ ಸಾರ್ಥಕ ಆಯಿತು ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ಕೆಲಸ ಯಾವುದಾದ್ರೂ 1-2 ಕೆಲಸಗಳು ಯಾವ್ದಾದ್ರು ಹೇಳ್ಬೋದಾ? ಅಥವಾ ಎಲ್ಲನೂ ನಿಮ್ಗೆ ಆತ್ಮತೃಪ್ತಿ ಕೊಟ್ಟಿದ್ಯಾ? ನಮಗೆ ಸಾಮಾನ್ಯ ಎಲ್ಲದೂ ಆತ್ಮತೃಪ್ತಿ ಕೊಟ್ಟಿದೆ. ಯಾಕಂದರೆ ನಮಗೆ ನಾವು ಮಾಡೋಂಥ ಸಮಾಜ ಸೇವೆ ಎಲ್ಲದೂ ಸಾಮಾನ್ಯವಾಗಿ ನಮಗೆ ಮನಸ್ಸಿಗೆ ಭಾಳ ಸಮಾಧಾನದಿಂದ ಮಾಡಿತ್ತು. ನೀವು 15 ಜನ ಇದ್ದೀರಾ. 15 ಜನರ ಮನೆ ಒಂದೇ ರೀತಿಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ 5 ಬೆರಳು 10 ಬೆರಳು ಸಮವಾಗಿಲ್ದಿದ್ದ ಒಂದು ಇದರಲ್ಲಿ ಒಂದೇ ಮನೆ ಒಂದೇ ಥರ ಇರಲಿಕ್ಕೆ ಸಾಧ್ಯ ಇಲ್ಲ. 15 ಮನೆ 15 ಮನಸ್ಸು. 15 ಮನಸ್ಸು ಅಂತ ನಾನು ಹೇಳೋದಿಲ್ಲ, ಯಾಕಂತಂದರೆ ಮನೆಯವರು ಕೂಡ ಇದರಲ್ಲಿ ಅಡಗಿರ್ತಾರೆ, ನಿಮ್ಮ ಫ್ಯಾಮಿಲಿ ಕೂಡ ನಿಮ್ಮ ಕೈ ಜೋಡಿಸಿರ್ತಾರೆ. 15 ಜನ ಅಂತ ಅನ್ನೋದಕ್ಕಿಂತ ಇಡೀ 15 ಕುಟುಂಬ ಏನಿದೆ ಅದು ನಮ್ಮ ಸಮಾಜ ಸೇವೆಗೆ ನಿಂತಿದೆ. ನೀವು ಹೊರಗಡೆ ಬಂದು ನೀವು ಸಮಾಜ ಸೇವೆ ಸಲ್ಲಿಸ್ತಾ ಇದ್ದೀರಾ, ಆದರೆ ನಿಮ್ಮ ಕುಟುಂಬಗಳೇನಿದೆ ನಿಮ್ಮ ಹಿಂದೆ ನಿಂತು ಅವ್ರು ನಿಮಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ. ಅದು ಒಂದು ದೊಡ್ಡ ಒಂದು ವಿಷಯ, ಒಂದು ಖುಷಿ ಕೊಡುವಂಥ ಒಂದು ಸಂಗತಿ. ಕಾರಣ ಏನಂತಂದರೆ ಫ್ಯಾಮಿಲಿನಲ್ಲಿ ಒಂದು ಆಗು ಹೋಗುಗಳು ತುಂಬಾ ಇರುತ್ತೆ, ಕಷ್ಟ ಸುಖಗಳೆಲ್ಲ. ಯಾರೂ ಕೂಡ ಇಂಥ ಕೆಲಸ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ. ಅಂಥ ಒಂದು ಸ್ಥಿತಿನಲ್ಲಿ ನಿಮಗೆ 15 ಕುಟುಂಬಗಳು ನಿಮ್ಮ ಹಿಂದೆ ಬೆನ್ನಿಂದ ನಿಂತಿದ್ದಾರೆ ಅಂತಂದರೆ ತುಂಬ ಖುಷಿ ಕೊಡುತ್ತೆ ಸರ್. ನಿಮ್ಮ ಕುಟುಂಬ, ನಿಮ್ಮ ಒಂದು ಯಾರೋ ನಿಮ್ಮ ಮಿಸ್ಸಸ್ ಇರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ತಾಯಿ ತಂದೆ ಇರ್ಬೋದು, ವಯಸ್ಸಾದವರು ಇರ್ತಾರೆ ಮನೆಯಲ್ಲಿ, ಅವರ ಬಗ್ಗೆ ನೀವೇನು ಹೇಳ್ತೀರಾ? ಅವರು ಎಷ್ಟು ನಿಮ್ಮನ್ನು ಪ್ರೋತ್ಸಾಹಿಸ್ತಾರೆ ಅಂತ? ಯಾಕಂದರೆ ಒಬ್ಬ ಮಗ ಹೊರಗಡೆ ಹೋದ ಅಂದರೆ ಬರೋ ತನಕ ಎಲ್ರಿಗೂ ಹೆದರಿಕೆ ಅನ್ನೋದು ಇದ್ದೇ ಇರತ್ತಲ್ವ. ಸೊ ಆ ಹೆದರಿಕೆ ಅವ್ರ ಮನಸ್ಸಲ್ಲಿ ಇದ್ದೇ ಇರತ್ತೆ. ಅಂಥ ಒಂದು ಸ್ಥಿತಿನಲ್ಲಿ ನಿಮಗೆ ಹೇಗೆ ಅವ್ರು ಪ್ರೋತ್ಸಾಹ ಕೊಡ್ತಾರೆ ಅಂತ? ನಮ್ಮ ಕುಟುಂಬದಲ್ಲಿ ಇದಕ್ಕೆ ಸಹಕಾರ ಮಾಡ್ತಾರೆ. ಅನಾವಶ್ಯಕವಾಗಿ ಬೇರೆ ಬೇರೆ ಟೈಮು ಹಾಳು ಮಾಡೋದಿಲ್ಲ. ಇದೆಲ್ಲ ಒಂದ್ ಕಡೆ ಒಂದು ದಿವಸ 1 ಗಂಟೆ ನಾವು ಈ ಸೇವೆ ಮಾಡ್ತೀವಿ ಅಂತ ಕುಟುಂಬದವರು ಇದಕ್ಕೆ ತುಂಬಾ ಸಹಕಾರ ಕೊಡ್ತಾರೆ. ಅದರಲ್ಲೂ ನಮ್ಮ ಈ 15 ಜನ ಕುಟುಂಬದಲ್ಲೂ ಈಗ ಒಂದೇ ಮನೆ ಇದ್ದ ಹಾಗೆ. ಈಗ ಇದರಲ್ಲಿ ಭೇದ ಭಾವ ಯಾರು ಮಾಡ್ಕೊಂಡಿಲ್ಲ. ಎಲ್ಲ ಒಂದ್ ಕಡೆ ಯಾವ್ದಾರ ಒಂದು ಕೆಲಸಕ್ಕೆ ಯಾರು ಹೇಳಿದ್ರೆ 15 ಜನದಲ್ಲಿ ಯಾರು ಒಬ್ರು ಕ್ಷಣದಲ್ಲಿ ಯಾರು ಹೋಗ್ಬಿಡ್ತಾರೆ. ಈಗ ಅವ್ರು ಬರ್ಲಿ ಇವ್ರು ಬರ್ಲಿ ಅಂತೇಳಿ ಕಾಯಂತ ಒಂದು ಪೇಷನ್ಸ್ ಯಾರಿಗಿರ. ಯಾರದು ಎಲ್ಲಿ ಮನಸ್ಥಿತಿ ಎಲ್ಲಿ ಅವಶ್ಯಕತೆ ಇದೆ ಪಟ್ಟ ಹೋದ್ರಿ ಮಾಡಿ ಬಂದ್ರಿ, ಕೆಲಸ ಮಾಡಿ ಬರ್ತಾರೆ. ಹಾಗಾಗಿ ನಮ್ಗೆ ಇದ್ರಲ್ಲಿ ಏನು ಬಹಳ ಏನು ಕಷ್ಟ ಆಗಲ್ಲ. ಈಗ ನಾನು ಒಬ್ಬ ಇದ್ದಾಗ ನಾನು ಒಬ್ಬನೇ ಹೋಗ್ಬೇಕನ್ನೋ ಒಂದು ಭಾವನೆ ಇರ್ತದೆ. ಹಾಗಲ್ಲ, ಈಗ ನಾನೆಲ್ಲ ಒಂದ್ ಕಡೆ ಇವ್ರಿಗೆ ಹೇಳಿದ್ರೆ ಇವ್ರು ಯಾರೋ ಇದ್ದರು 4 ಜನ ಒಟ್ಟಾಗಿ ಹೋಗಿ ಆ ಕೆಲಸ ಮಾಡಿ ಬಂತಾರೆ. ಹಾಗಾಗಿ ನಮ್ಗೆ ಈಗ ಈ ಟೀಮ್ ಚೆನ್ನಾಗಿ ಬೆಳೆಯೋ ಕಾರಣ ಅದು ಒಂದೇ. ಈ 15 ಜನದಲ್ಲಿ ಇನ್ಯಾರಾದ್ರೂ ಬಂದ್ರೆ ನಿಮ್ಗೆ ಜೊತೆ ಕೈ ಕೊಟ್ರೆ ನೀವು ಅದನ್ನ ಅವರನ್ನ ಕರ್ಕೊಳ್ತೀರಾ ಹೇಗೆ? ಅದಕ್ಕೆ ನಮಗೆ ಕರ್ಕೊಂಡಿದೀವಿ. ಅದಕ್ಕೆ ಯೋಜನೆ ಒಂದು ಟೈಮ್ ಕೊಟ್ಟಿರ್ತಾರೆ. ಒಂದು 6 ತಿಂಗಳವರೆಗೆ ಒಂದು ಇದೊಂದು ಗ್ರೂಪ್. ಈಗ ನೆಕ್ಸ್ಟ್ 6 ತಿಂಗಳ ಮೇಲೆ ಇನ್ನೊಂದು ತರಬೇತಿ ಕೊಟ್ಟು ಅದಕ್ಕೆ ಇನ್ನೊಂದು 5 ಜನ ಆಡ್ ಆಗ್ತಾ ಹೋಗ್ತಾರೆ, ಜನಗಳು ಸೇರ್ತಾ ಹೋಗ್ತಾರೆ. ನಿಮ್ಗೆ ಕೈ ಜೋಡಿಸಿದಷ್ಟು ನಿಮ್ಗೆ ಅನುಕೂಲಗಳನ್ನು ಜಾಸ್ತಿ ಆಗತ್ತೆ ಅಂತ ಹೇಳ್ತೀರಾ. ಹಾರೋಗಳಿಗೆ ಅಂತ ಒಂದು ಕುಗ್ರಾಮದಲ್ಲಿ ನಿಮ್ಗೆ ಇಷ್ಟೊಳ್ಳೆ ಮನಸ್ಥಿತಿ ಇರ್ತಕ್ಕಂಥ ಯುವಕರನ್ನ ಕಂಡ್ಬಿಟ್ಟು ನಮ್ಮ ಚಾನಲಲ್ಲಿ ತುಂಬಾ ಖುಷಿ ಆಯ್ತು. ಶೌರ್ಯ ಅಂತ ಅಂದ್ಬಿಟ್ಟು ಏನು ಒಂದು ಟೀಮ್ ಇದೆ, ಅದು ಈ ವಿಪತ್ತು ಕಾರ್ಯಗಳಿಗೆ ಉಪಯೋಗಿಸ್ತಕ್ಕಂಥ ಒಂದು ಟೀಮ್ ಆಗಿರ್ತಕ್ಕಂಥವ್ರು ನೀವು. ಆ ಟೀಮ್ ಬರೀ ಇದು ವಿಪತ್ತು ಕಾರ್ಯಗಳಿಗೆ ಮೀಸಲಾಗಿರತ್ತಾ ಅಥವಾ ಬಿಟ್ಟು ಬೇರೆ ಏನಾದ್ರು ನೀವು ಕಾರ್ಯಗಳನ್ನ ಮಾಡ್ತೀರಾ? ಸಾಮಾಜಿಕ ಕಾರ್ಯಗಳು ಮಾಡ್ತೀವಿ. ಓಕೆ, ಸಾಮಾಜಿಕ ಕಾರ್ಯ ಅಂತ ಹೇಳಿದ್ರೆ ನೀವು ಹೇಗೆ ಹೇಳಿದ್ರಿ, ಶಾಲೆಗೆಲ್ಲ ಸ್ವಲ್ಪ ಅನುದಾನ ಕೊಟ್ರಿ. ಅದು ನಮ್ಮ ಶಾಲೆಗೆ ಮಾತ್ರನಾ, ನಮ್ಮ ಹಳ್ಳಿ ಶಾಲೆಗೆ ಮಾತ್ರನಾ ಅಥವಾ ಬೇರೆ ಶಾಲೆಗಳಿಗೆ ಮಾಡ್ಬೇಕು ಅಂತ ನಿಮ್ದು ಪ್ಲಾನ್ ಇದೆಯಾ? ಯೋಜನೆ ಇದೆ.
ಅದು ಏನಾಗುತ್ತೆ ನಾವೇ ಹಣ ಸಂಗ್ರಹಣೆ ಮಾಡಿ ಹೌದು, ಯಾಕಂದ್ರೆ ನಿಮ್ಗೆ ಬೇರೆ ಎಲ್ಲಿಂದನೂ ಸೌಕರ್ಯ ಇಲ್ಲದಾಗ ನಿಮ್ಮ ಕೈಯಲ್ಲಿ ಎಷ್ಟಿದೆ ಅಷ್ಟೇ ಹಣನ ಹಾಕೊಂಡು ನೀವು ಅದನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಈ ತರ ವಿಚಾರಗಳು ಬಂದಾಗ ನಮ್ಮ ಸರ್ಕಾರದವರು ನಿಮ್ಮಂತವ್ರನ್ನ ಯಾಕೆ ಗುರುತಿಸಲ್ಲ ಅನ್ನೋದೊಂದು ಕೂಡ ಮನಸ್ಸಿಗೆ ನೋವು ಕೊಡುತ್ತೆ. ಯಾಕಂದ್ರೆ ನಿಮ್ಮಂಥವ್ರೆ ನಾಳೆ ನಮ್ಮ ದೇಶ ಕಟ್ತಕ್ಕಂಥ ಯುವಕರು. ನಾಳೆನ ದಿನಕ್ಕೋಸ್ಕರ ನೀವು ಮಕ್ಕಳಿಗೆ ಪೆನ್ನು ಪೆನ್ಸಿಲ್ ಕೊಡೋದು ಅದು ಒಂದು ಹೇಳಿಕ್ಕೆ ಅನುದಾನ, ಆದರೆ ಅದರ ಹಿಂದಿನ ಒಂದು ಉದ್ದೇಶ ಏನಿದೆ ಅಂತ ಹೇಳಿದ್ರೆ ಅವ್ರು ಒಳ್ಳೆ ಪ್ರಜೆಗಳಾಗಬೇಕು, ನಿಮ್ಮ ಥರ 4 ಜನ ಹೊರಗಡೆ ಬರಬೇಕು ಸಮಾಜ ಸೇವೆಗೆ ಅನ್ನೋದೊಂದಿರುತ್ತೆ. ನಿಮ್ಮನ್ನು ನೀವು ಗುರುತಿಸ್ಕೊಳ್ಳೋದು ಮಕ್ಕಳ ಹತ್ರ, ಅದು ಇನ್ನೂ ಒಂದು ಅದ್ಭುತವಾದ ಒಂದು ವಿಚಾರ. ನಿಮ್ಮ ಕೆಲಸ ಕಾರ್ಯ ಬಿಟ್ಟು ಮೀಟಿಂಗ್ ಅಂತ ಅಥವಾ ಬೇರೆ ಏನಾದರೂ ತಿಂಗಳಿಗೊಮ್ಮೆ ಸೇರುವಂಥದ್ದ, 10 ದಿನಕ್ಕೊಂದ್ಸಲ ಸೇರುವಂಥದ್ದು, ಆ ಥರದ್ದು ಏನಾದ್ರು ಪ್ರೋಗ್ರಾಮ್ಸ್ಗಳೇನಾದ್ರು ಇದೆಯಾ? ಮೇಡಮ್, ತಿಂಗಳಿಗೆ ಒಂದ್ಸತಿ ನಾವು ಮೀಟಿಂಗ್ ಮಾಡ್ತೀವಿ. ತಿಂಗಳಿಗೆ ಒಂದ್ಸತಿ ಮೀಟಿಂಗ್ ಮಾಡಿ ನೆಕ್ಸ್ಟ್ ಯಾವ ಕೆಲಸ ಮಾಡಬೇಕು ಏನು, ಮತ್ತು ನಮ್ಮ ಸ್ವಯಂ ಸೇವಕರದ್ದು ಏನಾದ್ರು ಅಭಿಪ್ರಾಯಗಳಿದ್ರೆ ಅದನ್ನು ತಗೊಂಡು ಅದ್ರ ಬಗ್ಗೆ ಮಾಹಿತಿ ತಗೊಳ್ತೀವಿ. ಆಮೇಲೆ ಅದರಲ್ಲಿ ನಾವು ತಿಂಗಳಿಗೆ ನಮ್ಮ ಸ್ವಯಂ ಸೇವಕರು ಎಲ್ಲರೂ ಸೇರಿಸಿ ತಿಂಗಳಿಗೆ ಸ್ವಲ್ಪ ಅಮೌಂಟ್ ಅಂತೇಳಿ ಸಂಗ್ರಹಣೆ ಮಾಡಿ ಯಾರಿಗಾದ್ರು ತುರ್ತು ಸೇವೆಗೆ ಬೇಕು ಅಂತ ಹೇಳಿ ತಿಂಗಳಿಗೆ ಒಂದ್ಸತಿ ಚರ್ಚೆ ಮಾಡ್ತೀರಾ. ಧರ್ಮಸ್ಥಳ ಗ್ರಾಮೋದ್ಯೋಗದಿಂದ ನಿಮಗೆ ಯೂನಿಫಾರ್ಮ್ ಬರ್ತಾ ಇದೆ, ಅವರು ನಿಮ್ಮನ್ನು ಗುರುತಿಸಿದ್ದಾರೆ, ಅದೆಲ್ಲ ಸರಿ. ನೀವು ಮಾಡಿರೋ ಒಂದು ಶೌರ್ಯ ಕಾರ್ಯಕ್ಕೆ ಇಂಥ ಕಾರ್ಯ ಮಾಡ್ತಕ್ಕಂಥ ಯುವಕರಿಗೆ ಏನಾದರೂ ಪ್ರೋತ್ಸಾಹ ಕೊಟ್ಟಿದ್ದಾರಾ ನಮ್ಮ ಗ್ರಾಮೋದ್ಯೋಗದವರು, ಧರ್ಮಸ್ಥಳದವರು ಅಂತ? ಇಲ್ಲ, ಆ ಬಗ್ಗೆ ಇನ್ನು ನಮ್ಗಿದು ಆಗಿಲ್ಲ. ಇದ್ರಲ್ಲಿ ಮಾತ್ರ ನಮ್ಮ ಟೀಮು ಇಡೀ ತಾಲೂಕು ಲೆವೆಲ್ ಅಲ್ಲೇ ಫಸ್ಟ್ ಇದಲ್ಲಿದೆ. ತಾಲೂಕ್ ಲೆವೆಲ್ ಅಲ್ಲಿ ನೀವು ಹೆಸರು ಮಾಡಿದ್ದೀರಾ ಅಂತ ಆಯ್ತು. ಅಂದ್ರೆ ಒಂದು ತೀರ್ಥಹಳ್ಳಿ ಅಂತ ಒಂದು ಚಿಕ್ಕ ಹಳ್ಳಿಯಲ್ಲಿ ಅದರಿಂದ ಒಳಗಡೆ ಒಂದು 15-20 ಕಿಲೋಮೀಟರ್ ಸರೌಂಡಿಂಗ್ ಏರಿಯಾದಲ್ಲಿ ನಿಮ್ಮ ಟೀಮ್ ಏನ್ ಕೆಲಸ ಮಾಡ್ತಾ ಇದೆ, ಇಡೀ ದೇಶನೇ, ನಮ್ಮ ಭಾರತ ದೇಶ ಏನಿದೆ ನಿಮ್ಮಂತ ಟೀಮ್ನ ನೋಡಿ ಖುಷಿ ಪಡಬೇಕು, ನಿಮ್ಮಂಥವ್ರನ್ನ ಮುಂದೆ ತರಬೇಕು ಅನ್ನೋದು ನನ್ನದೊಂದು ಕಳಕಳಿಯ ಮನವಿ ಸರ್ಕಾರದಲ್ಲಿ. ನಾನು ಒಂದು ಮುತ್ತು ಅಂತ ಹೇಳ್ತಾ ಇದ್ದೀನಿ, ಇದು 1 ಮುತ್ತು 2 ಮುತ್ತು ಅಲ್ಲ, 100 ಮುತ್ತುಗಳನ್ನು ಜೋಡಿಸ್ತಕ್ಕಂಥ ಕೈಗಳಿವು, ಇವ್ರು ಕಟ್ಕೊಂಡಿರ್ತಕ್ಕಂಥ ಒಂದು ಟೀಮು. ನೀವೆಲ್ಲ ಓದಿರೋ ಶಾಲೆ ಇದು, ನಿಮ್ಮ ಟೀಚರ್ಸ್ ನಿಮ್ಮನ್ನ ಈ ರೀತಿ ನೋಡಿದ್ರೆ ಅವ್ರಿಗೆ ಬಹುಶಃ ಭಾಳ ಗರ್ವ ಬರ್ಬೋದು, ಗೌರವ ಬರ್ಬೋದು ಅಂತ. ನಮ್ಮ ಹಳ್ಳಿಗಿರ್ಬೋದು, ನಮ್ಮ ದೇಶಕ್ಕಿರ್ಬೋದು, ನಿಮ್ಮಂಥ ಪ್ರಜೆಗಳನ್ನ ಸೃಷ್ಟಿಸಲ್ಲಿ ಅವ್ರದ್ದು ಒಂದು ಏನು ಕೈ ಇದೆ, ಅದು ಅದ್ಭುತವಾಗಿದೆ. ಯಾಕಂದರೆ ಗುರುಗಳೇ ನಮಗೆ ದಾರಿದೀಪ ಅಂತ ಹೇಳ್ತಾರೆ. ಈಗ ಇನ್ನೂ ಉತ್ತಮ ರೀತಿಯಲ್ಲಿ ಇನ್ನೂ ಸ್ವಲ್ಪ ಜನ ಸೇರಿಸಿ ಒಳ್ಳೆ ಕಾರ್ಯ ಮಾಡಬೇಕು ಅಂತೇಳಿ ನಾವು ಯೋಜನೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಇದರಲ್ಲಿ ಇನ್ನೇನಂದ್ರೆ ನಮಗೆ ಸ್ವಲ್ಪ ಮಹಿಳೆಯರನ್ನ ಸ್ವಲ್ಪ ಸೇರಿಸ್ಕೊಳ್ಬೇಕು ಅಂತ ಸ್ವಲ್ಪ ಜನ ಸೇರ್ತೀವಿ ಅಂತಿದ್ದಾರೆ. ಏನಾದ್ರು ಇದ್ರ ಬಗ್ಗೆ ಚರ್ಚೆ ಆದರೆ ಒಂದು ಸ್ವಲ್ಪ ಅವ್ರನ್ನೂ ಸೇರಿಸ್ಕೊಂಡು ಮಾಡಬೇಕು ಅಂತ ಪ್ಲಾನ್ ಇದೆ. ವೀಕ್ಷಕರೇ ನೋಡಿ, ಮಧ್ಯದಲ್ಲಿ ಅವ್ರ ಮಾತನ್ನ ಕಟ್ ಮಾಡ್ತೀನಿ ನಾನು. ಅವ್ರೊಂದು ಮಾತು ಹೇಳಿದ್ರು ನನಗೆ, ಅಲ್ಲೇ ಕಟ್ ಮಾಡಿ ನಿಮ್ಮ ಜೊತೆನಲ್ಲಿ ಕನೆಕ್ಟ್ ಆಗಬೇಕು ಅಂತ ಒಂದು ಮನಸ್ಸಾಯಿತು. ಅವ್ರು ಏನು ಹೇಳ್ತಾರೆ ಅಂತಂದರೆ, ನಮ್ಮ ಟೀಮಲ್ಲಿ ಮಹಿಳೆಯರಿಗೂ ಒಂದು ಸ್ಥಾನ ಕೊಡಬೇಕು, ಅವರೂ ಈ ಕಾರ್ಯಕ್ಕೆ ತೊಗೊಂಡು ಬರಬೇಕು ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ. ನಾನು ಹುಡುಕ್ತಾ ಇರ್ತಕ್ಕಂಥ ಒಂದು ಮಹಿಳಾ ಟೀಮ್ ಏನಿದೆ, ಅದ್ರ ಜೊತೆಗೆ ಇವರು ಕೂಡ ಹೇಳಿರೋ ಮಾತು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕಂದರೆ ನಾನು ಮಹಿಳೆಯರನ್ನ ಗುರುತಿಸೋಕ್ಕೆ ಅಂತ ಹೊರಟೋಳು, ಆದರೆ ನಾನು ಪುರುಷರನ್ನ ಮರ್ತೇ ಬಿಟ್ಟಿದ್ದೆ ಅಂತ ಅನಿಸ್ಬಿಡ್ತು. ಬಟ್ ಒಬ್ಬ ಮಹಿಳೆ ಹಿಂದೆ ಒಬ್ಬ ಪುರುಷನ ಒಂದು ಕೈ ತುಂಬಾನೇ ದೊಡ್ಡದಿರತ್ತೆ. ಯಾಕಂದ್ರೆ ಎಲ್ಲ ಮಹಿಳೆಯರಿಗೂ ಹೇಳ್ತಾರೆ, ಅಲ್ಲ ಪುರುಷರಿಗೆ ಹೇಳ್ತಾರೆ, ಮಹಿಳೆ ಒಬ್ಳು ತುಂಬಾ ಗಟ್ಟಿಯಾಗಿ ನಿಲ್ತಾಳೆ ಒಬ್ಬ ಪುರುಷನ ಹಿಂದೆ ಅವನ ಸಾಧನೆಗೋಸ್ಕರ ಅಂತ ಹೇಳಿ. ಆದರೆ ನಮ್ಮ ಈ ಟೀಮ್ ಏನಿದೆ, ಅವ್ರು ಹೇಳೋ ಮಾತು ನೋಡಿ, ಮುತ್ತಿನಂಥ ಮಾತು. ಮಹಿಳೆಯರನ್ನ ಕರೆಸ್ಕೊಂಡು ನಾವು ಈ ಟೀಮಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ತಿದ್ದೀವಿ ಅಂತ. ಎಂಥ ಮುತ್ತಿನಂಥ ಮಾತಲ್ವಾ? ನಿಮ್ಮ ಪ್ರಕಾರ ನಿಮ್ಮ ಟೀಮಿಗೆ ಜಾಯ್ನ್ ಆಗ್ಲಿಕ್ಕೆ ಮನಸ್ಥಿತಿ ಇರ್ತಕ್ಕಂಥ ಮಹಿಳೆಯರು ಇದ್ದಾರಾ ನಮ್ಮ ಸುತ್ತಮುತ್ತ ಇದ್ದಾರೆ ಮೇಡಮ್? ಅವರಲ್ಲೂ ಈಗ ಒಂದು ಈ ನಮ್ದೆಲ್ಲ ಸೇವೆ ನೋಡಿ ಅವ್ರಿಗೆ ಒಂದು ಬರಬೇಕು ಮಾಡಬೇಕು ಅಂತ ಹೇಳಿ ಒಂದು ಮನಸ್ಸಿದೆ. ಆದರೆ ನೆಕ್ಸ್ಟ್ ಈ ಯೋಜನೆಯಿಂದ ನಮಗೆ ಒಂದು ಸೇರಿಸ್ಕೊಳಕ್ಕೆ ಅವಕಾಶ ಕೊಟ್ಟಾಗ ಅವ್ರನ್ನ ಸೇರಿಸ್ಕೋಬೇಕು ಖಂಡಿತ. ಹಾಗೆ ಮತ್ತೆ ಸ್ವಲ್ಪ ಇಲ್ಲಿ ನಮ್ಮ ಈ ಭಾಗದಲ್ಲಿ ಭಜನಾ ಟೀಮ್ಗಳು ಮಾಡಬೇಕು ಅಂತೇಳಿ ಒಂದಿಷ್ಟು ಜನ ಮಹಿಳೆಯರನ್ನ ಸೇರಿಸ್ಕೊಂಡು ಮಾಡಬೇಕು ಅಂತೇಳಿ ಅದು ಒಂದು ಯೋಜನೆ ಇದೆ. ಪ್ರತಿಯೊಂದು ಜೀವದಲ್ಲೂ ಒಂದೊಂದು ಶೌರ್ಯ ಅಡಗಿರತ್ತೆ, ಅದನ್ನು ಹೊರಗಡೆ ಹಾಕೋದಕ್ಕೆ ಯಾರು ಮುಂದೆ ಬರೋದಿಲ್ಲ. ಇಂಥವ್ರನ್ನ ನೋಡ್ಬಿಟ್ಟು ನಾವು ಕಲಿಬೇಕು. ಯಾವುದೇ ಪ್ರತಿಫಲಾಕ್ಷೆ ಇಲ್ಲ ಇದರಲ್ಲಿ. ನಾವು ಈಗ ಮಾಡೋ ಸರ್ವಿಸಲ್ಲಿ ಯಾವ ನಿರೀಕ್ಷೆಯಲ್ಲೇ ನಾವು ಮಾಡ್ತೀವಿ. ನಮ್ಮ ಸ್ವಯಂ ಸೇವಕರು ಯಾರಾದರೂ ಅದ್ರ ಬಗ್ಗೆ ಏನಾದ್ರು ಕೇಳಿದ್ರೆ, ಇವತ್ತು ಅದರಲ್ಲಿ ಏನೋ ಮಾಡಿದೆ ನಾನು ಅಂತೇಳಿ ಎಲ್ಲೋ ಒಂದು ಕಡೆ ಅದನ್ನು ಹೇಳ್ಕೊಂಡು ಓಡಾಡ್ತಾರೆ ಬಿಟ್ಟರೆ, ಈಗ ಬೇರೆ ಎಲ್ಲ ಒಂದು ಕಡೆ ನಾವು ಕೆಲಸ ಮಾಡ್ಬೋದ್ರೆ ನಮ್ಗೆ ಅಲ್ಲೆಲ್ಲ ಸ್ವಲ್ಪ ಲೇಬರ್ ಕೊಟ್ಟಿಲ್ಲ, ಸಂಬಳ ಕೊಟ್ಟಿಲ್ಲ ಅಂತೇಳಿ ಚರ್ಚೆ ಮಾಡ್ತಾರೆ. ಈ ನಮ್ಮ ಟೀಮಲ್ಲಿ ಅದ್ರ ಬಗ್ಗೆ ಯೋಚನೆಗಳೇ ಇಲ್ಲ. ಈಗ ಒಂದು ದಿವಸ 1.5 ಗಂಟೆ ನಾವು ಇಲ್ಲಿ ಕೆಲಸ ಮಾಡಿದ್ರೆ ಎಷ್ಟೋ ಹಣ ನಮ್ಗೆ ಲಾಸ್ ಆಯಿತು ಅಂತೇಳಿ ಕೆಲವೊಂದು ಯೋಚನೆ ಇತ್ತು. ನಮ್ಮ ಸ್ವಯಂ ಸೇವಕರು ಅವು ಯಾವೂ ಇಲ್ಲ. ನಿಸ್ವಾರ್ಥ ಸೇವೆ. ಮತ್ತೆ ಯಾವುದೇ ರೀತಿಲೂ ಅವರು ಆಸೆ ಪಡುವಂತ ಸ್ವಯಂ ಸೇವಕರು ಅಲ್ಲ ಇವರು. ಹಾಗಾಗಿ ನಮ್ಮೊಂದು ತಂಡ ಇದೆಯಲ್ಲ, ಬಹಳ ಒಳ್ಳೆ ರೀತಿ ನಡೆಯೋಕ್ಕೆ ಕಾರಣ ಅವರೇ. ನೀವು ಸರ್ಕಾರದ ತನಕ ನಿಮ್ಮ ಮನವಿ ಸಲ್ಲಿಸಬೇಕು ಅಥವಾ ಬೇರೆ ಏನಾದರೂ ಅವರಿಂದ ನೀವು ಏನೂ ಇಲ್ಲ,
ಅಲ್ಲ ಅದು ಯೋಜನೆಯಿಂದ ನಿಸ್ವಾರ್ಥ ಸೇವೆ ಖುಷಿ ಕೊಡ್ತೀರಿ. ತೀರ್ಥಹಳ್ಳಿಯಿಂದ ಒಂದು 15 ಕಿಲೋಮೀಟರ್ದ ಒಳಗಡೆ ಇರ್ತಕ್ಕಂಥ ನಮ್ಮ ಈ ಹಾರೋಗಳಿಗೆ ಸರ್ಕಾರಿ ಶಾಲೆ ಏನಿದೆ ಎಂತೆಂಥ ಮುತ್ತುಗಳನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಅದ್ಭುತ ವೀಕ್ಷಕರೇ. ನಿಮ್ಮ ಶಾಲಾ ಟೀಚರ್ಸ್ನ ನೆನ್ಸ್ಕೊಳ್ಳೋದಾದ್ರೆ ಪ್ರಿಯ ಟೀಚರ್ ಯಾರು? ನಮ್ಮಲ್ಲಿ ಹೊನ್ನಾಯಿ ಮಾಸ್ಟರ್ ಅಂತ ಒಬ್ರು ಇದ್ರು, ಅವರು ನಮ್ಮ ಟೀಚರ್ಸ್ಗಳು. ಇಲ್ಲಿ ನರ್ಮದಾ ಅಂತ ಹೇಳಿ ಒಬ್ರು ವರ್ಕ್ ಮಾಡ್ತಾರೆ, ಅವಳು ಬಹಳಷ್ಟು ಕೆಲಸ ಮಾಡ್ತಾರೆ ಶಾಲೆ. ಮುತ್ತಿನಂಥ ಮಾತು ಚಾನಲಲ್ಲಿ ನಾನು ಮುತ್ತಿನಂಥ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಉದ್ದೇಶ. ಅದೆಲ್ಲ ನಿಮಗೆ ಗೊತ್ತಿದೆ. ಇಂಥ ಒಂದು ಶಾಲೆ, ಇಷ್ಟು ಚಿಕ್ಕ ಶಾಲೆ, ಆದರೆ ಅದ್ಭುತ ಅಂತಂದರೆ ಇಷ್ಟೊಳ್ಳೆ ಮುತ್ತುಗಳನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ದಾರೆ. ಯಾಕಂದರೆ ಇವರು ದಾರಿದೀಪರಿ ನಮ್ಮಂಥ ಮಕ್ಕಳುಗಳಿಗೆ. ಯಾಕಂದರೆ ಇವರನ್ನು ನೋಡಿ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು ಬೆಳೀತಾರೆ. ಯಾರೋ ಒಬ್ರು ಇವ್ರನ್ನ ಗುರ್ತಿಸ್ತಾರಲ್ವ, ಇಂಥ ಕೆಲಸ ಮಾಡ್ತಿದ್ರು, ನಾನು ಇವ್ರು ಹಾಗೆ ಇರಬೇಕು ಅಂಥೇಳಿ. 10 ಮಕ್ಕಳಲ್ಲಿ 2 ಮಕ್ಕಳು ಸಹ ಇವ್ರ ಥರ ಬಂದರೆ ನಮ್ಮ ಅದೃಷ್ಟ ರೀ. ಗೋಲ್ಡ್ ಮೆಡಲ್ ತೊಗೊಂಡು ಅಮೇರಿಕಕ್ಕೆ ಹೋಗಿ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಬಿಡ್ತಕ್ಕಂಥ ಮಕ್ಕಳು ನಮಗೆ ಬೇಡ. ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ನಮ್ಮ ಹಳ್ಳಿಗೆ ಒಂದು ಸೇವೆ ಕೊಡ್ತಕ್ಕಂಥ ಮಕ್ಕಳು ಬೇಕು. ಅಂಥ ಮಕ್ಕಳು ರೀ ಇವರು. ನಮಸ್ಕಾರ.